ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ, ನಾನು ಇಷ್ಟಪಡು ಅಂತಾನು ಹೇಳಿಲ್ಲ. ಸುಮ್ನೆ ಒಂದ್ ಹೆಣ್ಮಗು ಜೀವನ ಹಾಳು ಮಾಡ್ಬೇಡ. ಇವಾಗ ನಾನು ಹೇಳ್ತಾ ಇದೀನಿ, ಇಲ್ಲಿಗೆ ಮುಕ್ತಾಯ ಮಾಡು. ಇದು ನೋಡು, ನಿನ್ಗೂನು ಇದು ಸರಿ ಕಾಣಿಸ್ತಿದ್ಯಾ? ಇನ್ನ ತಗೊಂಡ್ ಹೋಗಿ ಮಾಡೋಕೆ ಎಷ್ಟೊಂದ್ ಕೆಲ್ಸಗಳಿದೆ. ಆ ಕೆಲ್ಸನ ಬಿಟ್ಬಿಟ್ಟು ನಾನು ನಿನ್ನ ಹತ್ರ ಏನ್ ಕೇಳ್ತಾ ಇದೀನಿ, ನನ್ ದುಡ್ಡು ನನಗ್ ವಾಪಸ್ ಕೊಡು ಅಂತ ಅಷ್ಟೇ ಕೇಳ್ತಾ ಇದೀನಿ. ನೀನೇನ್ ಹೇಳ್ತಾ ಇದೀಯಾ, ನಿನ್ಗೆ ಹಂಗ್ ಮಾಡ್ತೀನಿ, ಅವ್ರ ವಿಷಯನ ಮತ್ತೆ ಬಿಡ್ತೀನಿ, ಹಂಗ್ ಮಾಡ್ತೀನಿ, ಕೆಣಕ್ತೀನಿ, ಹಳೆ ವಿಷಯನೆಲ್ಲ ಕೆಣಕ್ತೀನಿ ಅಂತ ಹೇಳ್ತಿದ್ಯಲ್ಲ. ಇವಾಗ ನನ್ಗೇನಾದ್ರೂ ಆದ್ರೆ ನೀನೇ ಕಾರಣ ಆಗ್ತೀಯ, ನಮ್ ಅಮ್ಮಗೇನಾದ್ರೂ ಆದ್ರೆ ನೀನೇ ಕಾರಣ ಆಗ್ತೀಯ. ನಿನ್ ತರ ನನಗೆ ತಂದೆ ಇಲ್ಲ ಗುರು, ಅರ್ಥ ಮಾಡ್ಕೊ. ನಮಗೂ ನಮ್ ತಾಯಿ ಒಬ್ರೇ ಇರೋದು. ನಿನಗ್ ನನ್ ಕಷ್ಟ ಎಲ್ಲ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನನ್ ಕಷ್ಟ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸು ಅಷ್ಟೇ. ನಿನ್ನ ಮನವಿ ಮಾಡ್ತಾ ಇದ್ದೀನಿ, ಜನರೇ, ಎಲ್ಲ ಟ್ರೋಲರ್ಸ್ ಎಲ್ಲಾರ್ಗು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನಿಲ್ಲಿಸಿ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ, ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ನಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ವಿ ಮನಸ್ಸಲ್ಲಿ, ಅದನ್ನೇ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳು. 3 ಸಲ ಅಬೋಷನ್ ಆಗಿತ್ತು. ಇವ್ರು ಹೇಳ್ದಂಗೆ ತುಂಬಾ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ. ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆಯಾಗಲು, ಸಂತಾನ ಸಮಸ್ಯೆ, ಮದುವೆ ವಿಳಂಬ, ಅತ್ತೆ ಸೊಸೆ ಕಲಹ, ಶತ್ರುನಾಶ, ಮಾಟ ಮಂತ್ರ, ವಾಮಾಚಾರ, ದಿಗ್ಬಂಧನ, ಇನ್ನು ಅನೇಕ ಸಮಸ್ಯೆಗಳಿಗೆ ಕಾಡು ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಹಾಗೂ ನೊಂದು ಬಂದ ಭಕ್ತಾದಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಅತಿ ಶೀಘ್ರ ಪರಿಹಾರ ಮಾಡಿಕೊಡ್ತಾರೆ.